ಹೇಳಿದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಎಲ್ಲೂ ಹೇಳಿಲ್ವಲ್ಲ. ನಾನು ನಿಮ್ಮನ್ನ ಎಲ್ಲಿಯಾದ್ರೂ ಮಾಧ್ಯಮದ ಮುಂದೆ ಯಾವುದೇ ಆವತ್ತು ನಾನು ಹೋಗಿದ್ದೇನಲ್ವಾ ಮಂಗಳೂರಲ್ಲಿ, ಅಲ್ಲಿ ನಾನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ನಾನು ಯಾರಿಗೂ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಗಳ ಅಸ್ಥಿ ಸಿಕ್ಕಿದರೆ, DNA ಮ್ಯಾಚ್ ಆದರೆ ಅದನ್ನ ನನ್ನ ಮಗಳ ಅಸ್ಥಿಯನ್ನ ಕೊಡಿಸಿ ಅಂತ ಹೇಳಿದ್ದೀನಿ. ಅದನ್ನು ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಅದನ್ನ ಏನು ಮಾಡಬೇಕು ನಾನು ಮಾಡಿಕೊಳ್ತೀನಿ ಅಂತ ಹೇಳಿದ್ದೀನಿ. 18 ವರ್ಷದ ನಂತರ ಸುಜಾತ ಭಟ್ ಅವರು ಇದ್ದಕ್ಕಿದ್ದಂಗೆ ಉದ್ಭವ ಯಾಕಾದ್ರೆ ನಾನು ಉದ್ಭವ 18-20 ವರ್ಷ ಆಗಿದೆ, ಉದ್ಭವ ಆಗಿಲ್ಲ. ನಾನು ಅನಾಮಧೇಯ ವ್ಯಕ್ತಿ ಸಾವಿರಾರು ಹೆಣಗಳನ್ನು ಹೂತಿದ್ದಾನೆ ಅಂತ ಹೇಳಿಕೊಂಡು ಬಂದವಾಗ, ನಾನು ಒಂದು ಮಾಧ್ಯಮದ ಮುಂದೆ ನೋಡಿದವಾಗ ನಾನು ನನ್ನ ಲಾಯರನ್ನು, ಒಬ್ರು ಮಂಜುನಾಥ್ ಅನ್ನುವಂಥ ಲಾಯರನ್ನು ಅಪ್ರೋಚ್ ಮಾಡಿ ನಾನು ಅವ್ರ ಮೂಲಕ ಹೋಗಿರೋದು. ಇದು ಸ್ಪಷ್ಟ. ಈಗ ನನ್ನ ಪ್ರಶ್ನೆ ಇದೆ, ನೀವು ಸಿಬಿಐದಲ್ಲಿ ಕೆಲಸ ನಾನು ಸಿಬಿಐ ಪದೇ ಪದೇ ಅದನ್ನೇ ಎತ್ತಬೇಡಿ. ಕಾಂಟ್ರಾಕ್ಟ್ ಅಲ್ಲಿ ಮಾಡಿದ್ದೀನಿ ಅಂತ ಹೇಳಿದಿರಿ ನೀವು. ಹೌದು, ಅಷ್ಟು ಬುದ್ಧಿವಂತೆ ಅಂದ್ರೆ ತನಿಖಾ ಏಜೆನ್ಸಿ ಜೊತೆಗೇನೆ ನೀವು ಒಂದಷ್ಟು ಸಂಬಂಧ ಇರೋದ್ರಿಂದ ಒಂದು ಮೇಲಾಧಿಕಾರಿ ಕಂಪ್ಲೇಂಟ್ ಕೊಡಬೇಕು ಅನ್ನುವ. ಒಂದು ನಿಮಿಷ, ನನಗೆ ಅಲ್ಲಿ ಹೊಡೆದಿದ್ದಾರೆ, ಒಂದು ನಿಮಿಷ ಅಲ್ಲಿ ಹೊಡೆದು ಬಿಟ್ಟಿದ್ದೀನಿ. ನನಗೆ ಪ್ರಜ್ಞಾ ಇರಲಿಲ್ಲ. ಯಾರೋ ಅನಾಮಧೇಯ ವ್ಯಕ್ತಿ ನನ್ನನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರು. ಅಲ್ಲಿನೂ ಅವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ. ನಾನು ಪ್ರಜ್ಞೆ ಬರುವಾಗ ನಾನು ಅಲ್ಲಿಂದ ಬರಬೇಕಾಗಿದ್ರೆ ನಾನು 2 ತಿಂಗಳಾಗಿತ್ತೋ ಏನೋ ಗೊತ್ತಿಲ್ಲ, 2-3 ತಿಂಗಳು ಆಗಿರಬಹುದು. ಹಾಗಾಗಿ ಆ ಅನಾಮಧೇಯ ವ್ಯಕ್ತಿ ಅಲ್ಲಿ ಹಾಸ್ಪಿಟ್ಲಿದ್ದು ಏನ್ ಅಮೌಂಟ್ ಕೊಡಬೇಕೋ ಆ ವ್ಯಕ್ತಿ ಕೊಟ್ಟಿದ್ದಾನೆ ಅನ್ನುವಂಥದ್ದು. 3 ತಿಂಗಳು ನಿಮ್ಮ ಟ್ರೀಟ್ಮೆಂಟ್ ನ ದುಡ್ಡನ್ನ ನಿಮಗೆ ಗೊತ್ತಿಲ್ಲದೇನೋ ಕೊಟ್ಟು ಹೋಗಿದ್ದಾರೆ. ಅವ್ರಿಗೆ ಯಾರು ಅಂತ ನಾನು ಗೊತ್ತಿಲ್ಲ. ನನ್ನನ್ನು ಬೀದಿಯಲ್ಲಿ ಅಲ್ಲಿ ಒಂದು ಕಡೆ ಹಾಕಿ ಬಿಟ್ಟಿದ್ರು. ಬಟ್ಟೆ ಎಲ್ಲ ಹರಿದು ಹೋಗಿತ್ತು, ಮೈಯಲ್ಲಿ ಬಟ್ಟೆ ಇರ್ಲಿಲ್ಲ. ಆಯ್ತು, ನಾನು ಕುತ್ಕೊಂಡಾವಾಗ ಅದನ್ನು ಹೇಳ್ತೀನಿ. ಅದಕ್ಕೆ ನೀವು ಇನ್ನೊಂದು ಕ್ರಿಯೇಟ್ ಮಾಡಬೇಡಿ. ನಾನು ಒಂದು ಕಟ್ಟೆ ಮೇಲೆ ಕುತ್ಕೊಂಡಾಗ ನನ್ನ ಬಟ್ಟೆ ಎಲ್ಲ ಹರಿದೋಗಿತ್ತು. ಹಿಂದುಗಡೆಯಿಂದ ಒಬ್ಬ ಬಂದು ಯಾವುದೋ ಒಂದು ಕೋಲಿನಿಂದ ರಾಡಿನಿಂದ ಹೊಡೆದು ಇಲ್ಲಿ ಸ್ಟಿಚ್ ಹಾಕಿದ್ದಾರೆ. ಯಾವ ಪ್ಲೇಸ್ ಅಲ್ಲಿ, ಯಾವ ಜಾಗದಲ್ಲಿ? ಧರ್ಮಸ್ಥಳದಲ್ಲಿ. ಹೌದು. ಅಲ್ಲಿಂದ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲಿಂದ ಮುಂದೆ ನಾನು ಹುಡ್ಕಕ್ಕೆ ನಾನು ಪ್ರಯತ್ನ ಮಾಡಕ್ಕೆ ನನಗೆ ಆಗ್ಲಿಲ್ಲ. ನಾನು ಜೀವನ ನಾನು ರೂಢಿಸ್ಕೊಳ್ಳು. ನನ್ನ ಮಗಳಿನ ಕರುಳಿನ ಕಥೆ ನನಗೆ ಗೊತ್ತಿದೆ. ನಾನು ಎಲ್ಲರ ಹತ್ರನೂ ನಾನು ಹೇಳ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ಹೋಗೋ ದಾಸನಿಗೆ ಹೇಳಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಯಾರು ಕೊಡಲ್ಲ. ನನ್ನ ಭಾವನಿಗೆ ಹೇಳಿಲ್ಲ. ಅವ್ರಿಗೆ ನನಗೆ ಸಂಬಂಧ ಇಲ್ಲ. ನೀವು ಅವರ ಮನೆಗೆ ಹೋಗಿ 2 ಕಡೆ ನಿಮಗೆ 2 ಸಾರಿ, ಒಂದು ಮಲ್ಲೇಶ್ವರಮಲ್ಲಿ ಒಂದು ಕಿರಾಣಿ ಅಂಗಡಿಯಲ್ಲಿ ಮತ್ತೆ ಜಯನಗರ ಕೆಲಸ ಕೊಡಿಸ್ತಾರೆ. ನೀವು ಒಂದು ವಾರ ಮಾತ್ರ ಕೆಲಸ ಮಾಡಿ. ಅವರು ಮಾಡಿದ್ದು ಸತ್ಯಕ್ಕೆ ದೂರ. ಅವರು ನನಗೆ ಹೇಳ್ತೀನಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ, ಅವರು ನನಗೆ ಯಾವುದೇ ರೀತಿಯಿಂದ ಕೆಲಸ ಕೊಡಿಸಿಲ್ಲ. ಅದಾದ ನಂತರ ಯಾವ್ದೋ ಒಂದು ಜಡ್ಜ್ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿಂದ ಒಂದು ಚೆಕ್ ಅನ್ನ ಬಂದ್ರು. ಆ ಚೆಕ್ ಅನ್ನ ನನಗೆ ಕೊಡ್ಲಿಕ್ಕೆ ಬಂದ್ರು. ಅದು ತಪ್ಪು ಅಂತೇಳಿ ಅವ್ರಿಗೆ ಹೇಳಿ ಮನೆಯಿಂದ ಕಳಿಸಿದೆ ಅಂತೇಳಿ ಅವ್ರು ಹೇಳ್ತಾರೆ. ಇಲ್ಲ, ಸುಳ್ಳು. ನಾನು ಯಾವ ಚೆಕ್ ಅನ್ನು ತಗೊಂಡು ಬಂದಿಲ್ಲ. ನಾನು ಯಾವುದನ್ನು ನಾನು ತಗೊಂಡು ಬಂದಿಲ್ಲ. ಅರ್ಥ ಆಯ್ತಲ್ವಾ? ನನಗೆ ಅದರದ್ದು ಅಭ್ಯಾಸ ಇಲ್ಲ. ಕಳ್ತನ ಮಾಡುವಂತದ್ದು ನನಗೆ ಅಭ್ಯಾಸ ಇಲ್ಲ. ದಯವಿಟ್ಟು ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಯಾವ್ದನ್ನು ಅದು ನನ್ನ ಮಗಳ ಫೋಟೋ ಅಡ್ಮಿಷನ್ ಮಾಡಕ್ಕೆ ಕೊಡ್ಬೇಕಾಗಿದ್ರೆ ಅವಾಗ ನಾನು ಒಂದು ಸಣ್ಣ ಫೋಟೋ ಇಟ್ಕೊಂಡಿದ್ದೆ, ನನ್ನ ಪರ್ಸ್ ಅಲ್ಲಿ ಇಟ್ಕೊಂಡಿದ್ದೆ. ಒಂದು ಫೋಟೋ ಅಡ್ಮಿಷನ್ ಮಾಡಕ್ಕಾಗುವಾಗ ಆಗಿದೆ. ಅದು ಒಂದು ಉಳಿದಿದೆ ಅಂತ ಹೇಳಿದ್ರೆ ನನ್ನದು ಒಂದು ಪಾಸ್ಪೋರ್ಟ್ ಸೈಜು ಒಂದು ಫೋಟೋ, ಒಂದು ಪರ್ಸ್ ಇಟ್ಕೊಂಡಿರ್ತೀನಿ, ಅದರ ಒಳಗಡೆ ಇಟ್ಕೊಂಡಿದ್ದೆ ನಾನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೂ ಅವ್ರು ಯಾರೋ ನನಗೆ ವಿಜಯ್ ವಸಂತ ಅನ್ನೋರು ನನಗೆ ಗೊತ್ತಿಲ್ಲ, ನನಗೆ ಪರಿಚಯ ಇಲ್ಲ. ಅವ್ರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವ್ರು ಯಾರು ಅಂತಾನೂ ನನಗೆ ಗೊತ್ತಿಲ್ಲ. ರಂಗಪ್ರಸಾದ್